ಎಲ್ರಿಗೂ ನಮಸ್ಕಾರ. ಏನಂದರೆ ಈ BBMP ಮಾಡ್ತಿರೋಂಥ ಈ 4 ಯೋಜನೆಗಳು ತಂದಿದೆ. ಏನಂದರೆ ವಾಯು ಮಾಲಿನ್ಯ ಆಗಿರ್ಬೋದು, ಕಸ ವಿಲೇವಾರಿ, ಇದೇ ಥರ ಹಲವಾರು ಕೆಲಸಗಳನ್ನು BBMPಯಿಂದ ಮಾಡ್ತಾಯಿದೆ ನಮ್ಮ ಬೆಂಗಳೂರು ಮಹಾನಗರದಲ್ಲಿ. ಆದರೆ ಇವಾಗಿನ ಕಾಲಕ್ಕೂ ಆವಾಗಿನ ಕಾಲಕ್ಕೂ ಎಷ್ಟು ಪರಿಸರ ಹಾಳಾಗಿದೆ, ಇದನ್ನು ನಾವು ಹೆಂಗೆ ಇನ್ನೂ ಪರಿಸರವನ್ನು ಮಾಲಿನ್ಯ ಮಾಡೋದನ್ನು ತಡೆಗಟ್ಟಬೇಕು ಹಾಗೂ ಇದನ್ನೇ ನಾವು ಹೇಗೆ ಉಳಿಸ್ಕೋಬೇಕು ಪರಿಸರವನ್ನು ಎಂದು ಇವತ್ತಿನ ಎಲ್ಲ ಸಾರ್ವಜನಿಕರ ಹತ್ರ ಕೇಳೋಣ. ಗಿಡ ಮರಗಳು ನೀವು ಎಷ್ಟು ಆಗುತ್ತೋ ಅಷ್ಟು ನೋಡಬೇಕಾಗುತ್ತೆ. ಪರಿಸರ ಮಾಲಿನ್ಯ ಅಂದರೆ ಮರ ಕಡಿಯೋದು ಅವೆಲ್ಲ ನಿಲ್ಲಿಸ್ಬೇಕು. ಆಮೇಲೆ ನೀರಿನ ಸ್ವಚ್ಛತೆ ಅಭಿವೃದ್ಧಿ ಮಾಡಬೇಕು. ಇಲ್ಲ ಸರ್, ನಮಸ್ಕಾರ. ಬೆಂಗಳೂರಿನಲ್ಲಿ ನಡೀತಿರೋಂಥ ವಾಯು ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯ ಬಗ್ಗೆ ಏನಾದ್ರು BBMP ಅವ್ರಿಗೆ ಏನಾದ್ರು ಸಜೆಷನ್ ಕೊಡ್ತೀರಾ? ಸದ್ಯಕ್ಕೆ ಈಗ ನಮ್ಮ BBMP ಅವರು ಏನೋ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ಈಗ ನಮ್ಮ ಜನರು ಅದನ್ನು ನಾವು ದುರ್ಬಳಕೆ ಮಾಡ್ತಾ ಇದ್ದೀವಿ ಈಗ ಎಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಯಾಕಂದರೆ ಇವರಿಗೆ ಪರ್ಟಿಕ್ಯುಲರ್ ಅಂತ ಹೇಳೋಕ್ಕೆ ಬರಲ್ಲ. ಈಗ ನಮ್ಮ ಅದನ್ನ ಹೆಂಗೆ ನಾವು ಇದು ಮಾಡ್ಬೋದು ಅಂತಂದರೆ ಕಮ್ಮಿ ಮಾಡ್ಬೋದು ಅಂದರೆ ನಾವು ಬಳಸೋವಂಥದ್ದು ವೆಹಿಕಲ್ ಆಗಿರ್ಬೋದು, ಪೆಟ್ರೋಲ್ ವೆಹಿಕಲ್ ಬಳಸೋ ಬದಲು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಳಸ್ತೀವಿ. ಆಮೇಲೆ ಒಬ್ಬೊಬ್ಬರೇ ಕಾರಲ್ಲಿ ಸುತ್ತಾಡೋಕ್ಕಿಂತ ಮೆಟ್ರೋಗಳಲ್ಲಿ ಹೋಗಿ ಮೊನ್ನೆ ಅಷ್ಟೇ ನಮ್ಮ ತೇಜಸ್ವಿ ಸೂರ್ಯ ಅವರು ಏನು ಎಲ್ಲೋ ಲೈನ್ ಮೆಟ್ರೋನ ನಾವು ಏನು ಬಿಡುಗಡೆ ಮಾಡಿದ್ದಾರೆ, ಅವರು ಅದನ್ನು ಬಳಕೆ ಮಾಡಿ ಮೆಟ್ರೋದಲ್ಲಿ ಓಡಾಡಿ. ಅಷ್ಟೇ ಸರ್, ಥ್ಯಾಂಕ್ ಯು. ಅಲ್ಲಿ ಅವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಆಗ್ತಿರೋ ಪರಿಸರ ಮಾಲಿನ್ಯ ಆಯಿತು, ವಾಯು ಮಾಲಿನ್ಯ ಆಯಿತು, ಇದಕ್ಕೇನಾದರೂ ಹೇಳೋದಿದ್ರೆ ಏನು ಹೇಳ್ತೀವಿ? ಮರ ಗಿಡಗಳನ್ನು ಕಡಿಬೇಡಿ, ಹೆಚ್ಚು ಮರ ಗಿಡಗಳನ್ನು ನೆಡಿ. ಆಮೇಲೆ ಒಂದು ಮನೆಯಲ್ಲಿ ಒಂದೇ ಬೈಕ್ ಯೂಸ್ ಮಾಡಿ, 4-5 ಬೈಕ್ ಯೂಸ್ ಮಾಡೋಕ್ಕೆ ಹೋಗಬೇಡಿ.